ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೀತಾ ಇದೆ. ಪೊಲೀಸರು ಆ ಪ್ರತಿಭಟನಾಕಾರರನ್ನು ನಿಯಂತ್ರಿಸುವಲ್ಲಿ ವಿಫಲರಾಗ್ತಾ ಇದ್ದಾರಾ? ಯುವಕರ ಆಕ್ರೋಶದ ಕಟ್ಟೆ ಒಡೆದಿದೆ. ಹಾಗಂತ ಪೊಲೀಸರು ಅವ್ರನ್ನ ನಿಯಂತ್ರಿಸಬೇಕಲ್ವಾ? ನಮ್ಮ ವ್ಯವಸ್ಥೆ ಏನು ಮಾಡ್ತಾ ಇದೆ? ಸಮರ್ಥ ಗೃಹ ಸಚಿವ ಅನ್ಸ್ಕೊಂಡಿರುವಂಥ ಅಮಿತ್ ಶಾ ಅವರು ಏನು ಮಾಡ್ತಾ ಇದ್ದಾರೆ? ನಿಮಗೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಬೇಕು. ಒಂದೇ ಒಂದು ಪ್ರಾಣ ಹೋಗಲಿ ಅಂತ ಇಲ್ಲಿ ಕಾಯ್ತಾ ಇದ್ದಾರೆ ಹೋರಾಟಗಾರರು ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ. ಆ ಒಂದು ಪ್ರಾಣ ಏನಾದರೂ ಬಲಿ ಆದರೆ ಅದನ್ನು ಇಟ್ಕೊಂಡೇ ಜಗತ್ತಿನಾದ್ಯಂತ ಭಾರತದಲ್ಲಿ ಎಂಥ ಅಧಿಕಾರ ಇದೆ, ಎಂಥ ಸರ್ಕಾರ ಇದೆ ನೋಡಿ, ಯುವಕರ ಮೇಲೆ ಹಲ್ಲೆ ಮಾಡ್ತಾ ಇದೆ, ಯುವಕರ ಪ್ರಾಣವನ್ನು ತೆಗೆಯುವಂಥ ಸರ್ಕಾರ ಇದೆ ಅನ್ನುವಂಥದ್ದನ್ನು ಹೇಳಿಕೊಂಡು ಈ ಸರ್ಕಾರದ ಮೇಲೆ ಗೂಬೆ ಕೂರಿಸಿ ಸರ್ಕಾರದ ಅಧಿಕಾರವನ್ನು ಕಿತ್ಕೊಳ್ಬೇಕು. ಆ ರೀತಿಯ ಆ ಡೀಪ್ ಸ್ಟೇಟ್ ಇರ್ಬೋದು, ಇಲ್ಲಾಂದರೆ ಒಂದಷ್ಟು ವಿರೋಧ ಪಕ್ಷಗಳ ತಯಾರಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಪೊಲೀಸರು ಸಶಕ್ತರಾಗಿದ್ದಾರೆ. ನಮ್ಮ ಪೊಲೀಸರು ಸಶಕ್ತರು, ಆದರೆ ವ್ಯವಸ್ಥೆ ಫೇಲ್ಯೂರ್ ಆಗ್ತಾ ಇದೆ. ಯಾಕೆ? ಯಾವ ಪೊಲೀಸರು ದಕ್ಷ? ದೆಹಲಿ ಪೊಲೀಸರು ವೀಕಾ? ಕರ್ನಾಟಕ ಪೊಲೀಸರು ಎಷ್ಟು ದಕ್ಷರಾಗಿದ್ದಾರೆ? ಈ ಜಂತರ್ ಮಂತರ್ ಗಲಾಟೆಯಲ್ಲಿ ಪೊಲೀಸರೇ ಏಟ್ ತಿಂತಾ ಇದ್ದಾರೆ. ಯಾಕೆ? ಪೊಲೀಸರು ಏನಾದರೂ ವೀಕಾ? ಇಲ್ಲ ಸರ್, ನಮ್ಮ ಪೊಲೀಸರು ತುಂಬ ಎಫಿಷಿಯೆಂಟ್ ಇದ್ದಾರೆ. ಈ ವಿಚಾರವನ್ನು ನಾನು ನಿಮಗೆ ಹೇಳ್ತೀನಿ. ಹಾಗಾದರೆ ಯಾಕೆ ಗಲಾಟೆ ಆಗುತ್ತೆ ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ಸೊ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಾನು ಓಂ ಕಲಿ ಭಾರತ. ಇದು ಜಂತರ್ ಮಂತರ್ನ ಪ್ರತಿಭಟನೆ ಅಂತಲ್ಲ, ಬಹಳ ಬಾರಿ ಆಗಿದೆ. ನಾವು ಕೆಲವೇ ವರ್ಷಗಳ ಹಿಂದೆ ರೈತರ ಹೋರಾಟವನ್ನು ಶಂಭು ಗಡಿಯಲ್ಲಿ ನೋಡಿದ್ವಿ. 6 ತಿಂಗಳು 8-9 ತಿಂಗಳವರೆಗೂ ಕೂಡ ಹೋರಾಟ ಮುಂದುವರಿತು. ಎಲ್ಲವನ್ನ ನಿಯಂತ್ರಿಸುವಂಥ ಕೆಲಸವನ್ನು ನಮ್ಮ ಪೊಲೀಸರು ಮಾಡಿದರು. ಪೊಲೀಸ್ ಅಧಿಕಾರಿಗಳು, ಪೊಲೀಸರು ಭಾಳ ದಕ್ಷತೆಯಿಂದ ಕೆಲಸ ಮಾಡ್ತಾರೆ. ಆದರೆ ಎಲ್ಲಿ ಸಮಸ್ಯೆ ಆಗುತ್ತೆ ಗೊತ್ತಾ? ನಮ್ಮ ದೇಶದಲ್ಲಿ 1 ಲಕ್ಷ ನಾಗರಿಕರಿಗೆ ಕೇವಲ 155 ಜನ ಪೊಲೀಸರಿದ್ದಾರೆ. 120-130 ಪೊಲೀಸರಿದ್ದಾರೆ ದೇಶದ ಆ್ಯಾವ್ರೇಜ್ ನೋಡ್ತಾ ಹೋದರೆ. ಅಂದರೆ ನೀವು ಯೋಚನೆ ಮಾಡಿ, 1 ಲಕ್ಷ ಜನ ನಿಂತ್ಕೊಂಡಿದ್ದಾರೆ ಅಂತ ಹೇಳಿದರೆ ಅವ್ರನ್ನ ತಡೆಯೋದಕ್ಕೆ ಕೇವಲ 120-130 ಪೊಲೀಸರು ಇರ್ತಾರೆ. ತಡೆಯೋದಕ್ಕೆ ಸಾಧ್ಯ ಆಗುತ್ತಾ? ಆಗಲ್ಲ. ಅದೇ ಸಮಸ್ಯೆ. ನಿಮಗೆ UN ಹೇಳುತ್ತೆ, ಯುನೈಟೆಡ್ ನೇಷನ್ಸ್ ಹೇಳುತ್ತೆ, ಆನ್ ಆ್ಯಾವ್ರೇಜ್ 200+ ಆದರೂ ಕೂಡ ಪೊಲೀಸರ ಅನುಪಾತ ಇರಬೇಕು. 1 ಲಕ್ಷ ಜನ ಜನಸಂಖ್ಯೆ ಇದೆ ಅಂತ ಹೇಳಿದರೆ ಅದಕ್ಕೆ 200-250 ಪೊಲೀಸರು ಇರಬೇಕು ಅಂತ UN ಹೇಳುತ್ತೆ. ಅದನ್ನು ಫಾಲೋ ಮಾಡೋದಕ್ಕೆ ಈ ದೇಶದಲ್ಲಿ 25-30% ಪೊಲೀಸ್ ನೇಮಕಾತಿ ಆಗೋದೇ ಇಲ್ಲ. ಆ ಕೊರತೆ ಇದ್ದೇ ಇದೆ. ಹೆಂಗೆ ನಮ್ಮ ಕರ್ನಾಟಕದಲ್ಲಿ 2.5-3.5 ಲಕ್ಷದವರೆಗೂ ಕೂಡ ಸರ್ಕಾರಿ ಅಧಿಕಾರಿಗಳ ಉದ್ಯೋಗದ ನೇಮಕಾತಿ ಕೊರತೆ ಇದೆಯೋ, ಆಗಿಲ್ವೋ, ಅದೇ ರೀತಿಯಲ್ಲಿ ಪೊಲೀಸ್ ನೇಮಕಾತಿ ಕೂಡ ಆಗಿಲ್ಲ. ಪೊಲೀಸರ ಸಂಖ್ಯೆ ಅಷ್ಟು ಇಲ್ಲ. ದೇಶಾದ್ಯಂತ ಜೈಲು ಆ ಸಂಖ್ಯೆಯನ್ನು ನೋಡಿದರೆ, ಜೈಲಲ್ಲಿ ಇರ್ಬೋದಾದಂಥ ಕೈದಿಗಳ ಸಂಖ್ಯೆ ನೋಡಿದರೆ ಇನ್ನೂ 4 ಲಕ್ಷ ಪ್ಲಸ್ ಕೈದಿಗಳನ್ನಷ್ಟೇ, 5 ಲಕ್ಷದವರೆಗೆ ಕೈದಿಗಳನ್ನು ಇಟ್ಕೊಳ್ಬೋದಾದಷ್ಟು ಸಾಮರ್ಥ್ಯ ಇದೆ ನಮ್ಮ ದೇಶದ ಜೈಲುಗಳಲ್ಲಿ. ಅಂದರೆ 150 ಕೋಟಿ ಜನಸಂಖ್ಯೆ ಇರುವಂತಹ ದೇಶದಲ್ಲಿ ಕೇವಲ 5 ಲಕ್ಷ ಕೈದಿಗಳನ್ನ ಇಟ್ಕೊಳ್ಳುವ ಸಾಮರ್ಥ್ಯ ಇರುವಂಥ ಜೈಲುಗಳಿದ್ದಾವೆ. ಅಂದರೆ ಯೋಚನೆ ಮಾಡಿ, ನಮ್ಮ ವ್ಯವಸ್ಥೆಯಲ್ಲಿ ಸುಧಾರಣೆ ಆಗಬೇಕಾಗಿದೆ. ಪೊಲೀಸರು ಅದಕ್ಷರಲ್ಲ, ಪೊಲೀಸರು ಎಫಿಷಿಯೆಂಟ್ ಇದ್ದಾರೆ. ಆ ಕಾರ್ನಾಡ್ ಭಾಗದಲ್ಲಿ ಜಂತರ್ ಮಂತರ್ ಹತ್ತಿರದಲ್ಲಿ ವಿವೇಕ್ ಭಗತ್ ಅನ್ನುವಂಥ ಒಬ್ಬ ಪೊಲೀಸ್ ಆಫೀಸರ್ ಮೇಲೇ ದಾಳಿ ಮಾಡ್ತಾರೆ ಪ್ರತಿಭಟನಾಕಾರರು. ಅವರ ಆಕ್ರೋಶದಲ್ಲೂ ಕೂಡ ಸತ್ಯ ಇದೆ. ಯಾಕೆಂದರೆ ನೀಟ್ ಆದಂಥ ಪೇಪರ್ ಲೀಕಿಂದಾಗಿ 21 ವಿದ್ಯಾರ್ಥಿಗಳು ಪ್ರಾಣ ಕಳ್ಕೊಂಡ್ರು. ಆಕ್ರೋಶ ಸಹಜ. ಆದರೆ ಅದನ್ನು ತಡಿಬೇಕಾದಂಥ ಪೊಲೀಸರು ಆ ಸಂಖ್ಯೆಯಲ್ಲಿರೋದಕ್ಕೆ ಸಾಧ್ಯ ಆಗಲ್ಲ. ನೀವು ಗಮನಿಸಿದ್ದೀರಾ, ಬಿಹಾರ, ಉತ್ತರ ಪ್ರದೇಶ ಅಥವಾ ಪಶ್ಚಿಮ ಬಂಗಾಳ ಚುನಾವಣೆಗಳಾಗ್ತಾ ಇದ್ದಾಗ 6-7 ಹಂತಗಳಲ್ಲಿ ಚುನಾವಣೆ ಮಾಡ್ತಾ ಇದ್ರು. ಯಾಕಂದರೆ ಅಲ್ಲಿ ಚುನಾವಣಾ ಅಕ್ರಮ ತಡೆಯೋದಕ್ಕೆ ಹೆಚ್ಚಿನ ಫೋರ್ಸ್ ಬೇಕಾಗ್ತಾ ಇತ್ತು, ಪೊಲೀಸರು ಬೇಕಾಗ್ತಾ ಇದ್ರು, ಬೇರೆ ಬೇರೆ ಸೇನೆಯನ್ನು ಕೂಡ ಬಳಸ್ಕೊಳ್ಳಾಗ್ತಾ ಇತ್ತು ಸೂಕ್ಷ್ಮ ಪ್ರದೇಶಗಳಲ್ಲಿ. ಹಾಗಾಗಿ ನಮ್ಮ ದೇಶದಲ್ಲಿ ಹೇಗಿದೆ ಅಂದರೆ ಪೊಲೀಸರು ದಕ್ಷನೇ. ನಾನು ನಿಮಗೊಂದು ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿನ ಕೊಡೋದಾದ್ರೆ, ಯಾವ ಪೊಲೀಸರು ದಕ್ಷರು? ಈ ದೇಶದಲ್ಲಿ ಪೊಲೀಸ್ ವ್ಯವಸ್ಥೆ ತುಂಬ ಚೆನ್ನಾಗಿರೋದು ತೆಲಂಗಾಣದಲ್ಲಿ ಅಂತ ಮಾಹಿತಿಗಳು ಹೇಳ್ತವೆ. ಹೆಚ್ಚಿನ ಪೊಲೀಸ್ ಠಾಣೆಗಳಿದ್ದಾವೆ. ಹಾಗೆಯೇ ಅಲ್ಲಿ ಅಧಿಕಾರಿಗಳು ಬೇಗ ಅಲ್ಲಿನ ಕೇಸ್ಗಳನ್ನು ದಾಖಲಿಸೋದಿರ್ಬೋದು, ಆರೋಪಿಗಳನ್ನು ಹುಡುಕೋದಿರ್ಬೋದು, ಈ ಕೆಲಸಗಳಲ್ಲಿ ದಕ್ಷತೆಯಿಂದ ಕೆಲಸ ಮಾಡ್ತಾ ಇರೋದು ಅತ್ಯಂತ ಹೆಚ್ಚು. ಅಂದರೆ ಎಲ್ಲ ರಾಜ್ಯಗಳಲ್ಲೂ ದಕ್ಷತೆ ಇದೆ. ಆದರೆ ತೆಲಂಗಾಣ ತುಂಬ ದಕ್ಷತೆಯಿಂದ ಕೆಲಸ ಮಾಡ್ತಾ ಇದೆ ಅಂತ. ಅದರ ನಂತರ ಬರೋದು ಆಂಧ್ರ ಪ್ರದೇಶ್. ತೆಲಂಗಾಣ 2012ರವರೆಗೂ ಕೂಡ ಒಂದೇ ರಾಜ್ಯ ಆಗಿತ್ತು. ಈಗ ಅವಿಭಜಿತ ಆಗಿತ್ತು. ಈಗ ವಿಭಜನೆ ಆದಮೇಲೆ ತೆಲಂಗಾಣ ಅಂದರೆ ಎರಡೂ ಕೂಡ ಪೊಲೀಸ್ ವ್ಯವಸ್ಥೆಯಲ್ಲಿ ತುಂಬ ಸಶಕ್ತ ಅಂತ ಹೇಳಲಾಗುತ್ತೆ. ನಮ್ಮ ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಕೆಲವು ವರ್ಷಗಳ ಹಿಂದೆ ಡೇಟಾಗಳನ್ನು ನೋಡ್ತಾ ಇದ್ದಾಗ ದೆಹಲಿ ಅತ್ಯುತ್ತಮ ಪೊಲೀಸ್ ವ್ಯವಸ್ಥೆ, ನಂತರ ಕರ್ನಾಟಕ ಅಂತಿತ್ತು. ಕರ್ನಾಟಕ ಸಶಕ್ತವಾಗಿದೆ. ಇಲ್ಲಿನ ಪೊಲೀಸರು 3ನೇ ಸ್ಥಾನದಲ್ಲಿದ್ದಾರೆ. ಅಂದರೆ ಕೇಸ್ಗಳನ್ನು ಬೇಗನೆ ಸಾಲ್ವ್ ಮಾಡೋದು, ಅಂದರೆ ಕೇಸ್ಗಳಿಗೆ
ಬೇಗನೆ ಅದನ್ನು ಏನು ನ್ಯಾಯಾಲಯದ ಮುಂದೆ ತಗೊಂಡೋಗುವಂಥದ್ದು, ಹಾಗೆ ಅಪರಾಧಿಗಳನ್ನು ಹಿಡಿಯುವಂಥದ್ದು, ಇದರಲ್ಲಿ ದಕ್ಷರಾಗಿದ್ದಾರೆ. ದೆಹಲಿ ಪೊಲೀಸರು ಕೂಡ ಎಫಿಷಿಯೆಂಟ್ ಆಗಿದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಪೊಲೀಸರೇ ಕಡಿಮೆ ಇದ್ದಾರೆ, ಪೊಲೀಸ್ ಫೋರ್ಸೇ ಕಡಿಮೆ ಇದೆ. ಇದು ನಮ್ಮ ಜನರ ಒಳ್ಳೆತನ ಅಂತ ಹೇಳ್ಬೋದು. ನೀವು ಅಮೆರಿಕಾದಂಥ ದೇಶಗಳು, ಅಭಿವೃದ್ಧಿ ಹೊಂದಿದ ದೇಶಗಳು ಅಂತ ಏನಂತೀವಿ, ನೀವು ಜರ್ಮನಿ ಇರ್ಬೋದು, ಬೆಲ್ಜಿಯಂ ಇರ್ಬೋದು, ಆ ದೇಶಗಳನ್ನು ನೋಡಿ, ಅಲ್ಲಿ ಯಾವುದಾದ್ರೂ ಒಂದು ಕಾರ್ಯಕ್ರಮ ಆದರೆ 1,000 ಜನ ನಿಂತಿದ್ರೆ 50 ಜನ ಪೊಲೀಸರು ಇರ್ತಾರೆ. 1000 ಜನ ಇರುವಂಥ ಕಾರ್ಯಕ್ರಮದಲ್ಲಿ 50 ಪೊಲೀಸರು. ನಮ್ಮಲ್ಲಿ 1,00,000 ಜನ ಇದ್ದರೂ ಕೂಡ ಒಂದು 50 ಜನ ಪೊಲೀಸರು ಇದ್ರೆ ಸಾಕು. ಯಾಕೆಂದರೆ ನಮ್ಮ ಜನ ತುಂಬ ಒಳ್ಳೆಯವ್ರು ರೀ. ನಮ್ಮ ಜನ ಸುಮ್ಮನೆ ಗಲಾಟೆ ಮಾಡಲ್ಲ. ನಮ್ಮ ದೇಶದಲ್ಲಿ ಕ್ರೈಮ್ ರೇಟ್ ತುಂಬ ಕಡಿಮೆ ಇದೆ. ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಆ ಕ್ರೈಮ್ ರೇಟ್ ಜಾಸ್ತಿ ಕಾಣಿಸುತ್ತೆ ಹೊರತು ಬೇರೆ ದೇಶಗಳಿಗೆ ಹೋಲಿಸಿದ್ರೆ, ಇದೇ ಬೆಲ್ಜಿಯಂ, ಇದೇ US, ಇದೇ UK, ಇಲ್ಲೆಲ್ಲ ಕೂಡ 1,00,000 ಜನರಿಗೆ 300 ಪೊಲೀಸರು, 250 ಪೊಲೀಸರು, 400 ಪೊಲೀಸರವರೆಗೂ ಕೂಡ ಇದ್ದಾರೆ. ಸೊ ಹಾಗಂದರೆ ಅಲ್ಲಿ ದೇಶದ ಆಂತರಿಕ ಭದ್ರತೆಗೆ ಹೆಚ್ಚು ಖರ್ಚು ಮಾಡ್ತಾರೆ. ನಮ್ಮ ದೇಶಕ್ಕೆ ಅಷ್ಟು ಖರ್ಚು ಆಗ್ತಾ ಇಲ್ಲ. ಹಾಗಂತ ಇಂತಹ ಪ್ರತಿಭಟನೆಗಳಾದಾಗ, ಜನ ಆಕ್ರೋಶದಲ್ಲಿದ್ದಾಗ ಅವರನ್ನು ತಡೆಯೋದಕ್ಕೆ ಪೊಲೀಸ್ ಫೋರ್ಸ್ ಹೆಚ್ಚು ಬೇಕಾಗುತ್ತೆ. ಅಲ್ಲಿ ಎಲ್ಲೋ ಎಡವ್ತಾ ಇದೆ ಸರ್ಕಾರ ಅನಿಸುತ್ತೆ. ಬೇರೆ ರಾಜ್ಯಗಳಿಂದ ಪೊಲೀಸ್ ಫೋರ್ಸನ್ನು ತರಿಸ್ಕೊಳ್ಳೋಣ ಅಂದರೆ ಅಲ್ಲೂ ಕೂಡ ಕೊರತೆ ಇದೆ. ನಾನು ಹೇಳಿದೆ 25% ಪೊಲೀಸ್ ನೇಮಕಾತಿನೇ ಆಗಿಲ್ಲ. ಇನ್ನೂ ಕೂಡ ನೇಮಕಾತಿ ಆಗಿ ಅವರಲ್ಲಿ ಬಂದು ಕೆಲಸದ ಚಾರ್ಜ್ ಮೊದಲೇ ಪೊಲೀಸ್ ಟ್ರೈನಿಂಗ್ ಆಗ್ತಾರೆ. ಇದೆಲ್ಲ ಆಗೋದಿಲ್ಲ. ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಕೂಡ ಆ ಗೃಹ ಸಚಿವರಾಗಿದ್ದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಪ್ರಶ್ನೆ ಕೇಳಲಾಯಿತು, ನಮ್ಮಲ್ಲಿ ಪೊಲೀಸರ ಸಂಖ್ಯೆ ಕಡಿಮೆ ಇದೆಯಲ್ವಾ ಅಂತ. ಹೌದು ಅಂತ ಒಪ್ಕೊಂಡ್ರು. ಪೊಲೀಸ್ ಸಂಖ್ಯೆ ಕಡಿಮೆ ಇದೆ, ಈಗಷ್ಟೇ ಅವರು ಟ್ರೈನ್ ಆಗ್ತಾ ಇದ್ದಾರೆ, ಹೆಚ್ಚಿನ ಪೊಲೀಸ್ ನೇಮಕಾತಿ ಆಗಬೇಕು ಅನ್ನೋದನ್ನು ಅವರು ಕೂಡ ಒಪ್ಕೊಂಡಿದ್ರು. ದೇಶದಲ್ಲೂ ಇದೇ ಪರಿಸ್ಥಿತಿ ಇದೆ. ಹಾಗಾಗಿನೇ ಈ ಜಂತರ್ ಮಂತರಲ್ಲಾದಂಥ ಒಂದು ಪ್ರತಿಭಟನೆ, ಅಲ್ಲಿ ಆಕ್ರೋಶವನ್ನು ಪೊಲೀಸರು ನಿಯಂತ್ರಿಸೋದಕ್ಕೆ ಹೆಣಗಾಡಿದ್ಯಾಕೆ, ಅದಕ್ಕೆ ಈಗ ಉತ್ತರ ಸಿಗ್ತಾ ಇದೆ. ನಮ್ಮಲ್ಲಿ ಪೊಲೀಸ್ ಫೋರ್ಸ್ ಜಾಸ್ತಿ ಆಗಬೇಕು. ಸಾಕಷ್ಟು ಹಣ ಇದೆ. ದೇಶದ ಹಣ, ಬಜೆಟಲ್ಲಿ ಹಣವನ್ನು ಯಾವುದಕ್ಕೆ ವಿನಿಯೋಗಿಸಬೇಕು ಅದಕ್ಕೆ ವಿನಿಯೋಗಿಸೋದಿಲ್ಲ. ಎಲ್ಲೋ ಒಂದು ಕಡೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ವಿನಿಯೋಗಿಸೋದಿಲ್ಲ. ಈ ಕಡೆಗಳಲ್ಲಿ ಪೊಲೀಸ್ ಫೋರ್ಸ್ ಇಂಥದ್ದು ಆಂತರಿಕ ಭದ್ರತೆಗೆ ವಿನಿಯೋಗಿಸೋದಿಲ್ಲ. ಇವರು ಬೇಡದೇ ಇರೋದಕ್ಕೆ ಬಜೆಟನ್ನು ಹಾಕ್ತಾರೆ ಅನ್ನೋದು ಕೂಡ ಬಹಳ ಬಾರಿ ಚರ್ಚೆ ಆಗುತ್ತೆ. ಇಂತಹ ಸಮಸ್ಯೆಗಳಾದಾಗ ಒಂದಷ್ಟು ಜನರ ಜೀವನಕ್ಕೆ ತೊಂದರೆ ಆಗುತ್ತೆ. ಯಾರೋ ಗಾಯಗೊಂಡು ಅಲ್ಲಿಂದ ಅವರು ದೊಡ್ಡ ಶಾಕ್ಗೊಳಗಾಗ್ತಾರೆ. ಒಂದಷ್ಟು ಜನರ ಬ್ರೈನಿಗೆ ಏಟಾಗುತ್ತೆ, ಕೆಲವರು ಕೈಕಾಲು ಕಳ್ಕೊತಾರೆ. ಇದೆಲ್ಲ ಆಗಬಾರ್ದು ಅಂದರೆ ಹೆಚ್ಚಿನ ಪೊಲೀಸ್ ಫೋರ್ಸ್ ಬೇಕು, ಭದ್ರತೆ ಬೇಕು. ಪ್ರತಿಭಟನೆಗಳಾದಾಗ ಅದನ್ನು ನಿಯಂತ್ರಿಸೋದಕ್ಕೆ ಪೊಲೀಸರ ಸಂಖ್ಯೆ ಜಾಸ್ತಿ ಇರಬೇಕು. ಸೊ ಇದು ಲಾಂಗ್ ರನ್ನಲ್ಲಿ ಬಹುಶಃ ಏನಾದರೂ ಬದಲಾವಣೆ ಆಗಬಹುದು ಅನ್ನೋಂಥ ನಿರೀಕ್ಷೆ ನಮಗೂ ಕೂಡ ಇದೆ. ಈಗ ಕಾಕ್ರೋಚ್ ಜನತಾ ಪಾರ್ಟಿ ಮಾಡ್ತಾ ಇರೋಂಥ ಪ್ರತಿಭಟನೆಗೆ ಇನ್ನಷ್ಟು ಪೊಲೀಸರನ್ನು ನಿಯೋಜಿಸುವಂಥ ಕೆಲಸ ಆಗಲಿ, ಅಲ್ಲಿ ಯಾವುದೇ ರೀತಿ ಅನಾಹುತಗಳಾಗದೇ ಇರಲಿ. ಕಿಡಿಗೇಡಿಗಳು ಕಲ್ಲು ತೋರುವಂಥದ್ದು, ಕಿಡಿಗೇಡಿಗಳು ಬೆಂಕಿ ಹಚ್ಚುವಂಥದ್ದು, ಕಿಡಿಗೇಡಿಗಳು ಪೊಲೀಸರ ಮೇಲೆ, ಮಾಧ್ಯಮದವ್ರ ಮೇಲೆ ದಾಳಿ ಮಾಡುವಂಥದ್ದು ಇದು ಆಗ್ತಾ ಇದೆ. ಇದು ಆಗಬಾರ್ದು ಅಂದರೆ ಪೊಲೀಸ್ ಮತ್ತಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಆಗಬೇಕು. ಅದರಿಂದ ನಮ್ಮ ಪೊಲೀಸರು ಎಫಿಷಿಯೆಂಟ್ ಆಗಿದ್ದಾರೆ, ಸಮರ್ಥರಾಗಿದ್ದಾರೆ. ಅವರು ಎಲ್ಲವನ್ನು ತಡೆಯುವಂಥ ಸಾಮರ್ಥ್ಯ ಅವರಿಗಿದೆ. ಆದರೆ ಅವ್ರ ಮೇಲೆ ಕಲ್ಬಿದ್ರೆ, ಅವರಿರೋದೇ ಕಡಿಮೆ ಸಂಖ್ಯೆಯಲ್ಲಾದರೆ, ಅಲ್ಲಿ ಪ್ರತಿಭಟನಾಕಾರರು ಒಂಥರ ಆಕ್ರೋಶದಿಂದ ಕುದೀತಾ ಇರುವಂಥವ್ರು ಲಕ್ಷ ಸಂಖ್ಯೆಯಲ್ಲಿದ್ದು ಪೊಲೀಸರು 50-100 ಆಗಿಬಿಟ್ರೆ, ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಬಹುಶಃ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪೊಲೀಸ್ ಫೋರ್ಸ್ ನಿಯೋಜನೆ ಮಾಡುತ್ತೆ ಅಂತ ಅನ್ಕೋತೀವಿ. ಮತ್ತಷ್ಟು ಈ ರೀತಿಯ ಸುದ್ದಿಗಳಿಗೆ, ವಿಚಾರ ವಿಶ್ಲೇಷಣೆಗಳಿಗೆ ಸದಾ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.